ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಅಂದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಸೊ ನಮ್ಮ ದೋಸ್ತ ಕಾಲ್ ಮಾಡಿದ್ದ. ಸೊ ನಾನು ಒಬ್ಬ ರೈತನ ಮಗ. ಬಟ್ ನಮ್ಮ ದೋಸ್ತ ಹೊಲ್ದ ಕೆಲಸ ಮಾಡ್ಕೊತ ಊರಲ್ಲಿದ್ದೇನೆ. ಯಾಕಂದರೆ ಅವನೊಬ್ಬನೇ ಮಗ, ಅವ್ರ ಅಪ್ಪ ಅಮ್ಮ ನೋಡ್ಕೋಬೇಕಾಯಿತು. ಅದಕ್ಕೋಸ್ಕರ ಅವನು ಹೊಲ್ದ ಕೆಲಸ ಮಾಡ್ಕೊತ ಊರಲ್ಲಿದ್ದಾನೆ. ಈಗ ಅವನಿಗೆ ಹೆಣ್ಣು ಹುಡುಕ್ತಾ ಇದ್ದಾರೆ. ಸೊ ಹೆಣ್ಣು ಕೊಡೋಕ್ಕೆ ಯಾರ ಮುಂದೆನೂ ಬರ್ತಾಯಿಲ್ಲ. ಎಲ್ರಿಗೂ ನಮಸ್ಕಾರ. ಜಪಾನಿಂದ ಇವತ್ತು ನಮ್ಮ ದೋಸ್ತೊಬ್ಬರು ಕಾಲ್ ಮಾಡಿದ್ರು. ನೋಡ್ರ ಹೆಣ್ಣು ಕೊಡ್ತಾ ಇಲ್ಲ, ರೈತರ ನಟೆ ಏನು ಸಮಸ್ಯೆ. ಒಂದು ಕಾಲದಾಗ ಹುಡುಗಿ ಸಿಗ್ತಾಯಿದ್ರಿ, ಈಗ ಹುಡುಗಿಯರು ಅದಾರ, ಅವರು ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟವು. ಸೊ ಮೊದಲು ಎಷ್ಟು ಎಕರೆ ಅಡಿಕೆ ಹೊಲ ಐತೆ ಅಂತ ಕೇಳ್ತಾರೆ. 2 ಎಕರೆ 3 ಎಕರೆ ಐತೆ ಅಂದ್ರೆ 10 ಎಕರೆ ಬೇಕು. ಅಡಿಕೆ ಹೊಲ ಐತೆ, ಫಲಕ್ಕೆ ಬಂದೈತೆ ಅಂತ ಕೇಳ್ತಾರೆ. ಯಾಕಂದರೆ ಹುಡುಗಿ ಕೊಡೋರು ಮನೆಯವರು ಅವರೇ ಕೂಲಿ ಮಾಡ್ಕೊಂಡು ತಿನ್ನಕತ್ತಿರ್ತಾರೆ ರೀ. ಈಗಿನ ತಂದೆ ತಾಯಿಗಳು, ಅದರಲ್ಲಿ ಹೆಣ್ಣು ಆಡ್ದಾರ ತಂದೆ ತಾಯಿಗಳ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಒಟ್ಟು ಕಷ್ಟಪಡಬಾರ್ದು, ಮಕ್ಕಳಂಗೆ ಸುಖವಾಗಿಡ್ಬೇಕು. ಅಲ್ಲ, ಕಷ್ಟ ಕಲಿಸಿರ್ತಾನೆ ಜೀವನದಲ್ಲಿ. ಆ ಹುಡುಗ ಹೊಲ ಐತಿ, ಮನೆ ಐತಿ, ದುಡ್ಕೊಂಡು ತಿನ್ಬೋದು ಅಂತ ಕೊಡ್ಬೋದಲ್ಲ. ಅವರು ಕಮ್ತನ ಮಾಡಕತ್ತಿರ್ತಾರೆ ರೀ. ಅವ್ರು ಹುಡುಕ್ತಾರೆ ಒಟ್ಟು, ನಮ್ಮ ಮಗಳನ್ನ ನೌಕರಿಗಾರಿ ಕೊಡ್ಬೇಕು, ನಮ್ಮ ಮಗಳು ಸುಖವಾಗಿರ್ತಾರೆ ಅಲ್ರಿ. ನೌಕರಿಗಾರಿಗೆ ಕೊಟ್ರೆ, ಉದಾಹರಣೆ ನಂದ ತಗೊಳ್ರಿ. ನಾನು ಸೋಮವಾರ ಟು ಶುಕ್ರವಾರ ಕಂಪ್ನಿ ಹೋಗ್ತೀನಿ. ಸೋಮವಾರ ಶುಕ್ರವಾರ ಮಟ್ಟ ಕಂಪ್ನಿಗೆ ಹೋಗ್ತೀನಿ. ನಾನು ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲಿ ಕಂಪ್ನಿಯಾಗ. ಒಂದು ದಿವ್ಸ ರಜೆ ಬೇಕು ಅಂತಂದ್ರೆ ಮ್ಯಾನೇಜರ್ಗೆ ಇಮೇಲ್ ಹಾಕ್ಬೇಕು, ಅವ್ರಿಗೆ ಇಮೇಲ್ ಹಾಕ್ಬೇಕು, ಆಮೇಲೆ ರಜೆ ಶಾಂಕ್ಷನ್ ಆಕತಿ. ಅದೇ ನಮ್ಮ ರೈತರಾದ್ರೆ ಯಾವಾಗ ಬೇಕಾದ್ರೂ ಫ್ರೀ ಸಿಗ್ತಾರೆ ರೀ, ದುಡಿತಾರೆ ರೀ, ಆರೋಗ್ಯವಾಗಿರ್ತಾರೆ. ಈಗ ಉದಾಹರಣೆ ನಾವು ತಗೊಳ್ರಿ, ಎಷ್ಟು ವರ್ಷ ನಮ್ಮ ಕಂಪ್ನಿಯಾಗ ಕೆಲಸ ಇಟ್ಕೊತಾರೆ ರೀ? 60 ವರ್ಷ. 60 ವರ್ಷ ಆದಮೇಲೆ ಏನು ಮಾಡ್ಬೇಕ್ರಿ ಮತ್ತು ನಾವು? ಸೊ ಲೈಫು ರಿಟೈರ್ಡ್ ಆದಮೇಲೆ ಹೆಂಗೆ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟು. ಈಗ ನಾವು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀವಿ. 60 ವರ್ಷ ಆದಮೇಲೆ ಹೋಗಿ ಕಂಪ್ನಿ ಮಾಡೋಕ್ಕೆ ನಮ್ಮ ದೇಹ ಒಪ್ಪುತ್ತಾ? ಅವರಾದರೆ ಆಲ್ರೆಡಿ ಮಾಡ್ತಾ ಇರ್ತಾರೆ ರೀ. ಅವ್ರು ನಮ್ಮಷ್ಟನ್ನು ಗಳಿಸ್ತಾರೆ ರೀ. ಈಗ ಒಬ್ಬ ಉದಾಹರಣೆಗೆ ನಮ್ಮ ದೋಸ್ತ ಬಂದು ಬೆಂಗಳೂರಿಗೆ ಕೆಲಸ ಮಾಡ್ತಾನೆ ರೀ. ಅವ್ನಿಗೆ ವರ್ಷಕ್ಕೆ 50,000 ರೂಪಾಯಿ, ತಿಂಗಳಿಗೆ 50,000 ರೂಪಾಯಿ, ವರ್ಷಕ್ಕೆ ಎಷ್ಟಾತು ರೀ? 6 ಲಕ್ಷ ರೂಪಾಯಿ ರೊಕ್ಕ ಆತು. ಸೊ ಅವನು ಬೆಂಗಳೂರಾಗಿರ್ತಾನೆ ರೀ. ಇವನು ಊರಾಗ ಅದ್ರ ಡಬಲ್ ದುಡಿತಾನಲ್ಲ ರೀ ಇಲ್ಲಿ ಊರಾಗ. ಮನೆ ಐತಿ, ಹೊಲ ಐತಿ, ಏನು ಮನೆ ಬಾಡಿಗೆ ಕಟ್ಬೇಕು ಅನ್ನೋಂಗಿಲ್ಲ, ಏನು ಅನ್ನೋಂಗಿಲ್ಲ. ಎಲ್ಲ ಥರದ್ದು ಫೆಸಿಲಿಟಿ ಮನೆಯಾಗ ಇರ್ತೈತೆ ರೀ. ಒಂಥರ ನೌಕರಿಗಾರ ಇದ್ದಂಗೆ ಇರ್ತಾರೆ ರೈತರು. ಅವ್ರ ಮನೆಗೆ ಫ್ರಿಜ್ ಇರ್ತೈತಿ, ವಾಷಿಂಗ್ ಮಿಷಿನ್ ಇರ್ತೈತಿ, ನೀರು ಇರ್ತೈತಿ, ಎಲ್ಲ ಮಾಡ್ಕೊಂಡಿರ್ತಾರೆ ರೀ. ಆದರೂ ರೈತರಿಗೆ ಹೆಣ್ಣು ಕೊಡೋಕೆ ಇಷ್ಟಪಡಲ್ಲ ರೀ. ನಾವು ಕಷ್ಟಪಟ್ಟು ಸಾಕು, ನಮ್ಮ ಮಕ್ಕಳು ಕಷ್ಟಪಡ್ಬಾರ್ದು. ಅಲ್ಲ ರೀ, ಕಷ್ಟಪಡ್ಬಾರ್ದು ಅಂತಂದ್ರೆ ಅವ್ರನ್ನೇನು ದುಡ್ಕೊಂಬೋ ಅಂತ ಕಳ್ಸಲ್ಲಲ್ಲ. ಮನ್ಯಾಗ ಇದ್ದದ್ದು ಕೆಲಸ ಮಾಡ್ಕೊಂಡು ಬಂದವ್ರಿಗೆ ಹೋದವ್ರಿಗೆ ಬರ್ರಿ ಕೂತ್ಕೊಡ್ರಿ ಆರಾಮದ್ರಿ ಅನ್ಕೊತಿದ್ರೆ ಸಾಕಲ್ವಾ? ಸರಿ, ನೀವು ಇವಾಗ ನೌಕರಿಗಾರಿಗೆ ಕೊಡ್ತೀರಾ ಅಂತ. ಸರಿ, ನಿಮ್ಮದು ಕ್ವಾಲಿಫಿಕೇಷನ್ ಏನು ರೀ? ಈಗ ನಿಮ್ಮ ಮಗಳು ಓದಾಳ? ಸರಿ, ನೀವಷ್ಟು ವರದಕ್ಷಿಣೆ ಕೊಟ್ಟು ಮಾಡ್ತೀರಾ? ಈಗ ನೌಕರಿಗಾರ ಇದ್ದವನು ನೌಕರಿ ಇರೋನ ಹುಡುಕ್ತಾನಲ್ಲ, ಅಷ್ಟು ಓದಿದ್ದಾರನ್ನ ಹುಡುಕ್ತಾನಲ್ಲ. ಈಗ ನಿಮ್ಮ ಮಕ್ಕಳು ನೀವು ಹಂಗೆ ಕಾಲೇಜಿಗೆ ಕಳಿಸಿರ್ತೀರಂಗೆ, ಎಲ್ರಿಗೂ ನೌಕರಿ ಸಿಗ್ಬೇಕಲ್ವ? ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಎಲ್ಲರೂ ನೌಕರಿಗಾರ ಅಂತ ಅಂದರೆ, ಈಗ ಎಷ್ಟೋ ಉದಾಹರಣೆಗಳಾಗಿದೆ ನೋಡಿದ್ದೀನಿ ರೀ. ಅವ್ರು ದುಡ್ಡು ಐತಿ ಅಂತಂದು ಅವ್ರಿಗೆ ಹೆಣ್ಣು ಕೊಡ್ತೀರಿ. ಆಮೇಲೆ ಅವ್ರು ಏನಾರ ಆಗಿ ಸತ್ರು ಅಂತಂದ್ರೆ
ಓ ಇಂಥವ್ರಿಗೆ ಹೆಣ್ಣು ಕೊಡ್ಬಾರ್ದು ನಾವು, ಹಂಗೆ ಕೊಡ್ಬಾರ್ದು ಅಂತ ಅಂದು ಮತ್ತೆ ಭಾಷಣ ಬಿಗಿತೀರಿ. ಆ ಹುಡುಗ ಗೊತ್ತಿರ್ತಾನೆ ರೀ, ಆ ಹಳ್ಳಿಯವನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ, ಯಾವ ಕುಡಿಯೋ ಚಟ ಗಿಟ ಇಲ್ಲ ಅಂಥವ್ರಿಗೆ ಕೊಡ್ಬೋದಲ್ಲ. ಹಾಂ, ಈಗ ಹಳ್ಳಿಯಲ್ಲಿ ನೀವು ವಿಚಾರ ಮಾಡಿರಿ, ಹಳ್ಳಿಯಾಗ ಆ ಹುಡುಗ ಚೆನ್ನಾಗಿ ದುಡಿತಾನ, ಚೆನ್ನಾಗಿ ನೋಡ್ಕೊತಾನ. ಹಾಂ, ಈಗ ಸಿಟ್ಟಿಯಾಗಿರೋರು ಹೆಂಗೆ ಅಂತಂದ್ರೆ ಉದಾಹರಣೆನ ಕೊಡ್ತಾನೆ ರೀ. ನನಗೆ ಗೊತ್ತಿರೋರು ಮಗ್ದಿ 3 ಮಕ್ಳು ಅದ ರೀ. ಒಬ್ಬರು ಅವ್ರ ತಾಯಿನ ಇಟ್ಕೊಂಡು ಸಾಕಾವಲ್ರಿ, ಮತ್ತು 3 ನೌಕರಿಗಾರ. ಅವರಪ್ಪ ಅವ್ರನ್ನ ಅಷ್ಟೆಲ್ಲ ಓದಿಸಿ ಎಲ್ಲ ಮಾಡಿ ಡಾಕ್ಟ್ರು ಇಂಜಿನಿಯರು ಎಲ್ಲರೂ ಮಾಡಿದ್ರಿ, ಏನು ಉಪಯೋಗ ಆತೀಗ? ಹೆತ್ತ ತಾಯಿನೇ ಆಗ್ತಾ ಇಲ್ಲ. ಅದೇ ನಮ್ಮ ರೈತರು ಬಂದರೆ ಚೆನ್ನಾಗಿ ನೋಡ್ಕೊತಾರೆ. ಅಂಥವ್ರಿಗೆ ಅಂಥವ್ರ ಮನೆಗೆ ಹೆಣ್ಣು ಕೊಡ್ರಿಲ್ಲ. ನೌಕರಿದಾರ ಅಂತಂದರೆ ಈಗ ನೌಕರಿ ಮಾಡೋರು ಯಾಕಂತಾರೆ ಮದುವೆ ಹಾಕಾರ? ಹಾಂ, ಈಗ ಸರಿಪ್ಪ ನೌಕರಿ ಅಷ್ಟು ಕೊಟ್ಟು ಅವ್ನಿಗೆ ಮದುವೆ ಮಾಡ್ತೀರಿ. ಪಾಪ ಅವ್ನು ಕಷ್ಟಪಟ್ಟಿರ್ತಾನೆ ರೀ, ಅಷ್ಟು ಕಷ್ಟಪಟ್ಟು ಆ ಜಾಗಕ್ಕೆ ಹೋಗಿರ್ತಾನೆ. ನೀವು 2 ಎಕರೆ ಅಡಿಕೆ ತೋಟ ಐತೆ, 5 ಎಕರೆ ಬೇಕಂತ ಕೇಳ್ತೀರಿ. 5 ಎಕರೆ ಅಡಿಕೆ ತೋಟ 10 ಎಕರೆ ಅಡಿಕೆ ತೋಟ ಬೇಕಂತ ಕೇಳ್ತೀರಿ. ಅಡಿಕೆ ತೋಟ ಐತೆ, ಫಲಕ್ಕೆ ಬಂದಿದೆ ಅಂತ ಕೇಳ್ತೀರಿ. ನಿಮ್ಮ ಹೆಣ್ಣೆತ್ತರ ಮನ್ಯಾಗ ಮದುವೆಯಾಗ ಹುಡುಗಿರ್ತಾನೆ ರೀ, ವಿಚಾರ ಮಾಡೋಂಗಿಲ್ಲ, ನಮ್ಮ ಮಗಳು ಚೆನ್ನಾಗಿ ನೋಡ್ಬೇಕು. ಈಗ ಅವರು ರೈತರಲ್ವ, ಗೊತ್ತು ಹೇಳ್ತಾರೆ. ಈ ಸಿಟಿ ಒಳಗೆ ಕೊಡ್ತೀರಾ? ಅವ್ನಿಗೆ ಗೊತ್ತಿರ್ತದೆ, ಅವನ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಅವ್ನು ಕುಡಿತಾನೆ ಇಲ್ಲ ಅಂತಂದು ಗೊತ್ತಿರಂಗಿಲ್ಲಲ್ಲ. ವಿಚಾರ ಮಾಡಿ ಸೊ ಹಂಗೆ ನೋಡ್ತೀರ ಮಕ್ಕಳಿಗೆ, ನೌಕರಿಗಾರ ಸಿಗ್ತಾರೆ ಅಂತ ಕಾಯ್ತೀರಿ, ಸಿಗಂಗಿಲ್ಲ. ಹಿಂಗಾಗೈತೆ ಪರಿಸ್ಥಿತಿ. ಈಗ ಇನ್ನೂ ಬರ್ತಾರೆ ಹಂಗೆ ಕಾಯಿಸ್ತಾರೆ. ಹಂಗೆ ಪರಿಸ್ಥಿತಿ ಎಲ್ಲಿ ಬಂದೈತಿ ನಮ್ಮ ಕರ್ನಾಟಕದಲ್ಲಿ. ನಮ್ಮ ದೋಸ್ತ್ ನಿನ್ನೆಲ್ಲ ಹೇಳ್ಕೊಂಡ್ರಿ, ಏನು ಪರಿಸ್ಥಿತಿ ಬಂತಪ್ಪ ನಮ್ಮ ಕಡೆಗೆ, ಹೆಣ್ಣು ಸಿಗ್ತಾಯಿಲ್ಲ ಅಂತ ಅಂದು. ಈಗ ನಮ್ಮ ರೈತರು ಹುಡುಗರು ಏನು ಮಾಡ್ಬೇಕು? ಈಗ ಹುಡುಗಿ ಸಿಗ್ತಾಯಿಲ್ಲ, ವಯಸ್ಸಾಗೈತಿ ಅಂತ ಅಂತಾರೆ. ಅವ್ರ ತಂದೆ ತಾಯಿಗಳು ಹೆಣ್ಣು ಸಿಗ್ತಾಯಿಲ್ಲ ಪಾಪ, ಅವ್ರು ಕೊರಗ್ತಾರೆ. ಸೊ ನೀವು ದುಡ್ಡು ಅಂತ ನೋಡ್ಕೊಂಡು ಹೋಗ್ತೀರಿ. ಮತ್ತೇನಂದ್ರೆ ದುಡ್ಡು ಇಂಪಾರ್ಟೆಂಟ್ ಜೀವನದಾಗ, ದುಡ್ಡೇ ಮಹತ್ವ ಅಲ್ಲ ಅಂತೀರಿ. ಏನು ಮಾಡ್ಬೇಕು ಈಗಿನಗಿಂತ ಹೇಳಿ? ಏನು ನೌಕರಿಗಾರಿಗೆ ಕೊಡ್ಬೇಕು ನೋಡಿರಿ, ವಿಚಾರ ಮಾಡಿರಿ. ಯಾರಿಗೇನೋ ಹೆಣ್ಣು ಕೊಟ್ಟರೆ ಚೆನ್ನಾಗಂತ ಅಂದು ವಿಚಾರ ಮಾಡಿರಿ. ನೋಡಿರಿ, ಈ ಮಾತುಕತೆ ಬಗ್ಗೆ ನಿಮಗೆ ಏನು ಅನ್ನಿಸ್ತಾನೆ ಕಮೆಂಟ್ ಮಾಡಿರಿ. ನಮ್ಮ ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡ್ರಿ, ವಿಚಾರ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಶುಭ ದಿನ.